ನಮಸ್ಕಾರ ರೀ ವೀಕ್ಷಕರಿಗೆ. ಬನಶ್ರೀ 24x7 ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ದಿವಸ ಮಜ್ಜಿಗೆ ಕೋಡ್ಬಳೆ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಇವತ್ತು ನೋಡ್ರಿ, ಗರಿ ಗರಿಯಾದ ಕೋಡ್ಬಳೆ ಇನ್ನು ಹೆಂಗೆ ತಯಾರು ಮಾಡೋದು ಅಂತೇಳಿ ಇವತ್ತು ನೋಡೋಣ. ಬರ್ರಿ, ಮೊದಲು ಗ್ಯಾಸಿನ ಮ್ಯಾಗ ಒಂದು ಪಾತ್ರೆ ಇಡ್ರಿ. ಪಾತ್ರೆ ಇಟ್ಟ ಮ್ಯಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಒರೆಸ್ರಿ. ನಾವೇನು ಒಂದು ಗ್ಲಾಸ್ ಮಜ್ಜಿಗೆ ತೊಗೊಂಡಿರ್ತೀವಲ್ಲ ಅದನ್ನು ಆ ಪಾತ್ರೆಗೆ ಹಾಕ್ರಿ. ಆಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಬೆಚ್ಚಗಾಗುವವರೆಗೂ ಕಾಯ್ಬೇಕ್ರಿ. ಒಂದು 2ರಿಂದ 3 ನಿಮಿಷ ಬೆಚ್ಚಗಾಗೋ ಮಟ್ಟ ಬಿಡಬೇಕ್ರಿ. ನೋಡಿರಿ, ಬೆಚ್ಚಗಾದ್ಮೇಲೆ ಏನು ಮಾಡ್ಬೇಕ್ರಿ, ಸ್ವಲ್ಪ ಜೀರಿಗೆ ತೊಗೊಂಡು ಸ್ವಲ್ಪ ಅದನ್ನು ಕೈಲೇ ಉಜ್ಜಿ ಜೀರಿಗೆ ಹಾಕ್ರಿ. ಯಾಕಂದ್ರೆ ಜೀರಿಗೆ ಒಂದು ಸ್ವಲ್ಪ ಸ್ಮೆಲ್ ಬಿಡ್ತೈತಿ. ಆಮೇಲೆ ಕರಿಬೇವು ಕೊತ್ತಂಬರಿ ಹಾಕ್ರಿ. ಹಿಕ್ಕಟ ಮೆಣಸಿನ್ಕಾಯಿ ಜಜ್ಜಿಟ್ಟಿರ್ತೀವಲ್ಲ ಅವನ್ನ ಹಾಕ್ರಿ. ಆಮೇಲೆ ಏನು ಮಾಡಪ್ಪ ಅಂದ್ರೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ರಿ. ಎಲ್ಲ ಹಾಕಿದ ಮ್ಯಾಗ ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕ್ರಿ. ಎಲ್ಲವೂ ಕುಡ್ಕೋಬೇಕ್ರಿ ಮಜ್ಜಿಗೆ ಒಳಗೆ. ಆ ಥರ ಚಲೋ ತಂಗ ತಿರುಗಿಸ್ಕೊತ ಇರ್ರಿ. ಒಂದು 5 ನಿಮಿಷದವರೆಗೂ ಮಜ್ಜಿಗೆ ಕುದಿ ಮಟ್ಟ ಕೈ ಬಿಟ್ಬಿಡ್ರಿ. ಒಂದು 2 ನಿಮಿಷ ಆಗಿಂದ ನೋಡ್ರಿ, ಮತ್ತೆ ತಿರುಗಿಸ್ರಿ. ಮತ್ತೊಂದು ಸ್ವಲ್ಪ ಬಿಡ್ರಿ. ನೋಡ್ರಿ, ಸಣ್ಣಗ ಕುದಿ ಹಿಡಿಯಾಕತ್ತೈತಲ್ರಿ. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ, ಕುದಿಯಂಕರ ಚಲೋ ಆಯ್ತು. ಸ್ವಲ್ಪ ಮತ್ತೊಮ್ಮೆ ಕಲಸ್ರಿ ಅದನ್ನು. ಆ ಅಕ್ಕಿ ಹಿಟ್ಟು ಏನು ತೊಗೊಂಡಿರ್ತೀವಲ್ಲ ಅದನ್ನು ಈಗ ಅದಕ್ಕೆ ಸುರುವ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ ಮೊದ್ಲಕ್ಕೆ. ಯಾಕಂದ್ರೆ ಅಕ್ಕಿ ಹಿಟ್ಟು ಆ ಮಜ್ಜಿಗೆ ಜೋಡಿ ಚೆನ್ನಾಗಿ ಬೆರಿಬೇಕು. ಒಂದು ವೇಳೆ ನಿಮಗೆ ಅದು ಹಿಟ್ಟು ಕಡಿಮೆ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕೋಬೇಕು. ನೋಡಿರಿ, ಈಗ ಅದೇನಾಯ್ತು, ಈಗ ಒಂದು ಸ್ವಲ್ಪ ಅಳಕಾಯಿತು. ಏನು ಮಾಡ್ಬೇಕೀಗ, ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸ್ಬೇಕ್ರಿ ಅದ್ರ ಜೋಡಿ. ಹೌದಲ್ರಿ? ಈಗ ನೋಡಿರಿ, ಈಗ ಚಲೋ ತಂಗ ತಿರುಗಿಸ್ರಿ ಅದನ್ನು. ನೋಡ್ರಿ, ಈಗ ಒಂದು ಸ್ವಲ್ಪ ಹಿಟ್ಟು ಗರಿ ಗರಿಯಾಗಿ ಬಂತು. ಒಲಿ ಅಷ್ಟೇ ಇರೋಲ್ದ್ರಕ್ರಿ, ಬೆಂಕಿ ಕಡಿಮೆ ಮಾಡಬೇಡ್ರಿ. ನೋಡ್ರಿ, ಕುದೀತಲ್ಲ, ಕುದ ನಂತರ ಏನು ಮಾಡ್ಬೇಕಂದ್ರೆ ಒಂದು 5 ನಿಮಿಷ ಆಗೋ ಮಟ್ಟ ಅದನ್ನು ಗಾಳಿಗೆ ಆರಿಡ್ಬೇಕ್ರಿ. ಒಂದು ಫ್ಯಾನ್ ಹಚ್ಚಿ ಫ್ಯಾನಿನ ಬುಡಕ್ಕೆ ಗಾಳಿಗೆ ಆರಿಡ್ರಿ. ಅದನ್ನು ಹಂಗೆ ತಿರುಗಿಸ್ಕೊಂತ ಫ್ಯಾನಿನ ಬುಡಕ್ಕೆ ಇಡ್ಬೇಕ್ರಿ. ಆಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಪಾತ್ರೆಗೆ ಅದನ್ನು ತೆಗೀರಿ. ಮತ್ತೊಂದು ಪಾತ್ರೆಗೆ ಅದನ್ನು ಹಿಟ್ಟನ್ನು ತೆಗೆದು ಹಾಕ್ರಿ. ಮೊದಲ ಅಕ್ಕಿ ಹಿಟ್ಟು ಜಿಗಿ ಇರ್ತೈತಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅದನ್ನು ತೆಗೀರಿ. ಈಗ ನೋಡ್ರಿ, ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ನಾದಬೇಕ್ರಿ. ಕೈಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಈ ಚಪಾತಿ ಏನು ನಾದ್ತೀವಲ್ಲ ಆ ಥರ ಹಿಟ್ಟು ನಾದ್ರಿ. ಎಲ್ಲನೂ ಕುಡ್ಕೋಬೇಕ್ರಿ ಅದ್ರ ಜೊತೆ ಸರಿಯಾಗಿ. ಎಲ್ಲರಿಗೂ ಗೊತ್ತಾ ಇರ್ತೈತಿ ಮನ್ಯಾಗ ಹೆಣ್ಮಕ್ಳಿಗೆ ಚಪಾತಿ ಹಿಟ್ಟು ನಾದೋದು ಹೆಂಗೆ ಅಂತೇಳಿ. ಆ ಥರ ನಾದ್ರಿ. 2-3 ನಿಮಿಷ ನಾದಿದ್ರೆ ಸಾಕು. ನೋಡ್ರಿ, ನಾದಿದ ನಂತರ ಏನು ಮಾಡ್ಬೇಕಂದ್ರೆ ಸಣ್ಣ ಉಳ್ಳಿ ಮಾಡಿ ಇಟ್ಕೋಬೇಕ್ರಿ. ಉಳ್ಳಿ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಉಳ್ಳಿ ಅಂತೀವ್ರಿ ನಾವು. ನಿಮ್ಮ ಕಡೆ ಗುಂಡು ಅಂತೀರಿ. ಈ ಥರ ಗುಂಡಾಗ ಮಾಡಿಟ್ಕೋಬೇಕ್ರಿ.
ನೋಡಿರಿ, ಕೈಗೆ ಎಣ್ಣೆ ಹಚ್ಕೊಳ್ಳೋದು, ಸುಳ್ಳಿ ಸುತ್ತಿದಂಗೆ ಮಾಡೋದು, ಗುಂಡು ಮಾಡೋದು, ಇಡೋದು. ನೋಡಿರಿ ರೆಡಿ ಅದು ನೋಡಿರಿ. ಗುಂಡು ಈ ಥರ ಉಳ್ಳಿ ಮಾಡಿ ಇಟ್ಕೋಬೇಕ್ರಿ. ನೋಡಿರಿ, ಈಗ ಒಲೆ ಮ್ಯಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ kg ಅಷ್ಟು ಎಣ್ಣೆ ಹಾಕ್ಬೇಕ್ರಿ, ಅಡುಗೆ ಎಣ್ಣೆ. ಉರಿ ಜೋರ ಇಲ್ರಿ, ನಡಿತೈತಿ, ಏನು ತೊಂದರೆ ಇಲ್ಲ. ನೋಡಿರಿ, ಉಳ್ಳಿನ ತಗೊಂಡು ಈ ಥರ ಕೈಲೇ ತಿಕ್ಕಬೇಕ್ರಿ. ಅವನ್ನ ತಿಕ್ಕಿ ಚಕ್ಲಿ ಆಕಾರ ರೌಂಡ್ ಶೇಪ್ ಮಾಡ್ಬೇಕ್ರಿ. ನೋಡ್ರಿ ಇಲ್ಲಿ ಯಾಕ ಈ ಥರ ಮಾಡಿ ಎಣ್ಣೆ ಒಳಗೆ ಹಾಕ್ಬೇಕ್ರಿ. ಎಣ್ಣೆ ಕಾದ ನಂತರ ಈ ಥರ ಮಾಡಿ ಆಚೆ ಕಡೆ ಎಣ್ಣೆ ಕಾಯ್ತಿರ್ತೈತಿ, ಈಚೆ ಕಡೆ ನೀವು ಏನು ಮಾಡ್ಬೇಕಂದ್ರೆ ಈ ಉಳ್ಳಿ ತೊಗೊಂಡು ಈ ಥರ ಹೊಸದು ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಕೂಡಿಸ್ಕೋಬೇಕ್ರಿ. ನೋಡಿರಿ ರೌಂಡ್ ಶೇಪ್ ಆದವಲ್ಲ, ಈ ಥರ ಮಾಡಿ ಎಣ್ಣೆ ಒಳಗೆ ಹಾಕ್ರಿ. ಉರಿ ಜಾಸ್ತಿನೇ ಇರಲಿ, ನಡಿತೈತಿ. ಒಂದು 2 ನಿಮಿಷ ಆದ ನಂತರ ನೋಡಿರಿ ಬೆಂದಾವೋ ಇಲ್ಲ ಸರಿಯಾಗಿ ನೋಡ್ಕೋಬೇಕ್ರೆ. ಮತ್ತು ಅವು ಬೆಂದ ನಂತರನ ಅವನ್ನ ಒಂದು ಪಾತ್ರೆಗೆ ತೆಗಿಬೇಕ್ರಿ. ಅತಿ ಕೆಂಪಗೆ ಬೇಯಿಸ್ಬಾರ್ದ್ರಿ, ಒಂದು ಲೆಕ್ಕದ ಮ್ಯಾಗಿರ್ಬೇಕ್ರಿ. ಅವು ನೋಡೋರಿಗೂ ಚಲೋ ಕಾಣಬೇಕು, ಒಳಗೂ ಬೇಗರಿಬೇಕು, ಆ ಥರ ಅವನ್ನ ಬೇಯಿಸ್ಬೇಕು. ನೋಡಿರಿ ಕೋಡುಬಳೆ ರೆಡಿ ಆಕತ್ತು. ಈಗ ಒಂದು ಚಮಚಲಿಂದ ಅವನ್ನ ಹೊಳಿಸಿ ಹಾಕ್ರಿ. ನೋಡಿರಿ ಎರಡೂ ಕಡೆ ಬಂದಾವ ಇಲ್ಲ ಸರಿಯಾಗಿ ನೋಡಿಕೊಂಡು ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ತೆಗಿಬೇಕ್ರಿ. ನೋಡಿರಿ ರೆಡಿ ಆಗ್ಯಾವ್ರಿ. ಈಗ ಅವನ್ನ ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೋರಿ. ನೋಡಿದ್ರಲ್ಲ ವೀಕ್ಷಕರೇ, ಗರಿಗರಿಯಾದ ಮಜ್ಜಿಗೆ ಕೋಡುಬಳೆ ತಯಾರಾದವು. ಇದ್ರ ಜೊತೆ ಒಂದು ಸ್ವಲ್ಪ ನೀವು ಟಮಾಟೆ ಸಾಸನ್ನು ಹಾಕ್ಕೊಂಡು ತಿಂದ್ರೆ ಅದ್ರ ಟೇಸ್ಟ್ ನೋಡಿರಿ ಸೂಪರ್ ಆಗಿರ್ತೈತಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.